ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋಸ್ ನೀಡಿದೆ. ಮತ್ತು ಇನ್ನೂ ಅಪ್ಕಮಿಂಗ್ ವೀಡಿಯೋಸ್ ನಾನು ರೆಗ್ಯುಲರ್ ಆಗಿ ಹಾಕ್ತೀನಿ. ಈಗ ಸ್ವಲ್ಪ ಗ್ಯಾಪ್ ಆಯಿತು. ಆ್ಯಂಡ್ ಇದು ಬಂದು ದ ವಂಡರ್ಫುಲ್ ಬೌಲ್ 7th ಸ್ಟ್ಯಾಂಡರ್ಡಿನ ಪಾರ್ಟ್ 2 ಲೆಸನ್ನು ಸ್ಟಾರ್ಟ್ಸ್ ವಿತ್ ವಂಡರ್ಫುಲ್ ಬೌಲ್. ಅದರಲ್ಲಿ ಮೊದಲನೇದಂದರೆ ಬಿಫೋರ್ ಯು ರೀಡ್ ಒಂದು ಲೆಸನ್ ನೀವು ಹೋಗುವ ಮುಂಚೆ ಒಂದು ಪ್ರಿಪರೇಟ್ರಿ ಆ್ಯಕ್ಟಿವಿಟಿ ಯಾವಾಗಲೂ ಇರುತ್ತಲ್ಲ, ಹಾಗೇ ಇದೆ. ಈ ಸ್ಟೋರಿಯನ್ನು ಓದಿಕೊಂಡು ಅದಕ್ಕೆ ಆನ್ಸರ್ ಕೊಡುವಂಥದ್ದು. ನೋಡಿ, ಆನ್ಸರ್ ದ ಫಾಲೋವಿಂಗ್ ಓರಲಿ ಅಂತ ಇದೆ. ಓರಲ್ ಆಗಿ ಆನ್ಸರ್ ಮಾಡಿದರೆ ಸಾಕು. ಏನಿದೆ, ಹೂ ಗೇವ್ ದ ಅಕ್ಷಯ ಪಾತ್ರ ಟು ಯುಧಿಷ್ಠಿರ. ಅದಕ್ಕೆ ಆನ್ಸರ್ ಬಂದು ಇಲ್ಲಿ ಬರೆದಿದೆ ನೋಡಿ, ಲಾರ್ಡ್ ಸೂರ್ಯ ಗೇವ್ ಅಕ್ಷಯ ಪಾತ್ರ ಟು ಯುಧಿಷ್ಠಿರ. ಇದು ಆನ್ಸರು. ನೆಕ್ಸ್ಟ್, ವಾಟ್ ವಾಸ್ ದ ಸ್ಪೆಷಲ್ ಅಬೌಟ್ ಅಕ್ಷಯ ಪಾತ್ರೆ? ಅಕ್ಷಯ ಪಾತ್ರೆಯ ವಿಶೇಷತೆ ಏನು ಅಂತ ಕೇಳಿದ್ದಾರೆ. ಅಕ್ಷಯ ಪಾತ್ರ ವುಡ್ ಗಿವ್ ಅನ್ಲಿಮಿಟೆಡ್ ಫುಡ್ ಟಿಲ್ ದ್ರೌಪದಿ ಫಿನಿಶ್ಡ್ ಹರ್ ಮೀಲ್. ಇದು ಇಲ್ಲಿ ಮೆನ್ಷನ್ ಇದೆ, ಇಲ್ಲಿ ನೋಡಿ, ಇಟ್ ವುಡ್ ಗಿವ್ ಅನ್ಲಿಮಿಟೆಡ್ ಫುಡ್ ಟಿಲ್ ದ್ರೌಪದಿ ಫಿನಿಶ್ಡ್ ಹರ್ ಮೀಲ್. ಇದು ಆನ್ಸರ್. ಥರ್ಡ್ ಒನ್, ಹೂ ಅರೈವ್ಡ್ ಇನ್ ದ ಹೌಸ್ ಆಫ್ ದ ಪಾಂಡವಾಸ್. ಯಾರು ಬಂದರು ಅಂತ ಕೇಳಿದ್ದಾರೆ. ಯಾರು? ದುರ್ವಾಸ ಆ್ಯಂಡ್ ಹೀಸ್ ಡಿಸಿಪಲ್ಸ್ ಅರೈವ್ಡ್ ಇನ್ ದ ಹೌಸ್ ಆಫ್ ದ ಪಾಂಡವಾಸ್. ಡಿಸಿಪಲ್ಸ್ ಅಂದರೆ ಶಿಷ್ಯರು. ನೆಕ್ಸ್ಟ್, ವಾಟ್ ವಾಸ್ ಯುಧಿಷ್ಠಿರ ವರಿಡ್ ಅಬೌಟ್? ಯುಧಿಷ್ಠಿರ ಯಾವುದಕ್ಕೆ ಚಿಂತಿತನಾಗಿದ್ದಾನೆ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಅಂದರೆ, ಯುಧಿಷ್ಠಿರ ವಾಸ್ ವರಿಡ್ ಬಿಕಾಸ್ ದೆರ್ ವಾಸ್ ನೋ ಫುಡ್ ಲೆಫ್ಟ್ ಟು ಸರ್ವ್ ಆ್ಯಂಡ್ ದ್ರೌಪದಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್ ಹರ್ ಮೀಲ್ಸ್. ಯಾವುದೇ ರೀತಿ ಆಹಾರ ಇರಲಿಲ್ಲ, ದ್ರೌಪದಿ ಕೂಡ ಅವಳ ಊಟವನ್ನು ಮುಗಿಸಿದ್ಲು. ಆದ್ದರಿಂದ ಯುಧಿಷ್ಠಿರ ವರಿಡ್ ಆಗಿದ್ದ ಅಂತ ಹೇಳ್ಬೋದು. ನೆಕ್ಸ್ಟ್, ಫಿಫ್ತ್ ಒನ್, ವೆನ್ ಡಿಡ್ ದ್ರೌಪದಿ ಪ್ರೇ ಫಾರ್ ಹೆಲ್ಪ್? ಯಾವಾಗ ದ್ರೌಪದಿ ಸಹಾಯಕ್ಕೆ ಬೇಡ್ಕೊಳ್ತಾಳೆ ಅಂದರೆ ಪ್ರೇ ಮಾಡ್ತಾಳೆ ಅಂತ ಕೇಳಿದ್ದಾರೆ. ವೆನ್ ದುರ್ವಾಸ ಆ್ಯಂಡ್ ಹೀಸ್ ಡಿಸಿಪಲ್ ವೆಂಟ್ ಟು ಬಾತ್ ಇನ್ ದ ರಿವರ್ ಶಿ ಪ್ರೇಡ್ ಟು ಲಾರ್ಡ್ ಕೃಷ್ಣ ಫಾರ್ ಹೆಲ್ಪ್. ದುರ್ವಾಸ ಮತ್ತು ಅವರ ಶಿಷ್ಯರು ಸ್ನಾನಕ್ಕೆ ಹೋದಾಗ ನದಿಯಲ್ಲಿ, ಆ ಟೈಮಲ್ಲಿ ದ್ರೌಪದಿ ಕೃಷ್ಣನನ್ನು ಪ್ರೇ ಮಾಡ್ಕೊಳ್ತಾಳೆ, ದೇವರಿಗೆ ಬೇಡುದಂತ ಹೇಳ್ತಾರಲ್ಲ ಅದು. ನೆಕ್ಸ್ಟ್, ಹೌ ಡಿಡ್ ಕೃಷ್ಣ ಸ್ಯಾಟಿಸ್ಫೈ ದುರ್ವಾಸ ಆ್ಯಂಡ್ ಹಿಸ್ ಡಿಸಿಪಲ್? ಕೃಷ್ಣ ಹೇಗೆ ಅವರನ್ನು ತೃಪ್ತಿಗೊಳಿಸಿದ ಅಂತ ಪ್ರಶ್ನೆ ಇದೆ ಇಲ್ಲಿ. ಕೃಷ್ಣ ಅಪಿಯರ್ಡ್ ಬಿಫೋರ್ ದ್ರೌಪದಿ ಆ್ಯಂಡ್ ಆಸ್ಕ್ಡ್ ಹರ್ ಟು ಬ್ರಿಂಗ್ ದ ಅಕ್ಷಯ ಪಾತ್ರ. ಆನ್ ಲುಕ್ಕಿಂಗ್ ಕ್ಲೋಸ್ಲಿ ಎಟ್ ದ ಬೌಲ್, ಅಂದರೆ ಅಕ್ಷಯ ಪಾತ್ರ ಅನ್ನೋದು ಒಂದು ಬೌಲ್ ರೀತಿಯಲ್ಲಿರುವಂತಹದ್ದು. ಅದನ್ನು ಕ್ಲೀನಾಗಿ ನೋಡಿದಾಗ ಕೃಷ್ಣ ಫೌಂಡ್ ಎ ಸಿಂಗಲ್ ಗ್ರೇನ್, ಅಂದರೆ ಒಂದು ಅಕ್ಕಿಯ ತುಂಡೋ ಏನೋ ಒಂದು ಗ್ರೇನ್ ಇರ್ತದೆ, ಆಫ್ ಎ ರೈಸ್ ಆ್ಯಂಡ್ ಹೀ ಏಟ್ ಇಟ್. ಹೀಸ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಟರ್ನ್ ಮೇಡ್ ದುರ್ವಾಸ ಆ್ಯಂಡ್ ಆಲ್ ಹಿಸ್ ಡಿಸಿಪಲ್ ಫೀಲ್ ಸೋ ಫುಲ್ಲಿ ಫೆಡ್ ದ್ಯಾಟ್ ದೇ ನೆವರ್ ಕೇಮ್ ಟು ಯುಧಿಷ್ಠಿರಾಸ್ ಹೌಸ್. ಅಂದರೆ ತುಂಬ ಫಿಲ್ ಆಗ್ತಾರೆ ದುರ್ವಾಸ ಮತ್ತು ಅವರ ಶಿಷ್ಯರು. ಇದು 6th ಒನ್ ಆನ್ಸರ್. 7th ಒನ್ ಏನಿದೆ, ಡಿಸ್ಕಸ್ ಹೌ ಫ್ರಮ್ ಆ್ಯನ್ ಅನ್ನೌನ್ ಕ್ವಾರ್ಟರ್ ಹೆಲ್ಪ್ ಅರೈವ್ಸ್ ವೆನ್ ಇಟ್ ಈಸ್ ನೀಡೆಡ್ ದಿ ಮೋಸ್ಟ್. ಅಂದರೆ ಇದನ್ನು ಡಿಸ್ಕಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಯಾವುದೇ ರೀತಿ ಆನ್ಸರ್ ಬರಿಬೇಕಂತ ಇಲ್ಲ ಇದಕ್ಕೆ. ಒಂದು ಪರಿಚಯವಿಲ್ಲದ ವ್ಯಕ್ತಿ ಅಥವಾ ಇನ್ಯಾವುದೋ ರೂಪದಲ್ಲಿ ನಿಮಗೆ ಸಹಾಯ ಬಂದು ಒದಗ್ತದಲ್ಲ, ಅದು ಹೇಗೆ ಅನ್ನೋದನ್ನು ನೀವು ಡಿಸ್ಕಸ್ ಮಾಡಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ಹೇಳ್ತಾರಲ್ಲ, ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ಬರು ಕೂಡ ನಮಗೆ ಸಹಾಯ ಮಾಡ್ತಾರೆ, ಯಾವುದೋ ಒಂದು ಮೂಲದಿಂದ ನಮಗೆ ಸಹಾಯ ಸಿಗ್ತದೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈ ಒಂದು ಕ್ವಶನ್ ಇದೆ. ನೀವೀಗ ಒಬ್ಬರಿಗೆ ಸಹಾಯ ಮಾಡಿದ್ರೆ, ಒಂದು ಬಡವರು ಅಥವಾ ವೃದ್ಧರು ಅಥವಾ ಚಿಕ್ಕ ಮಕ್ಕಳಿಗೆ ಯಾವುದೋ ರೀತಿಯಲ್ಲಿ ಸಹಾಯ ಮಾಡಿದ್ರೆ ನಿಮಗೆ ಮುಂದೆ ಇನ್ಯಾರಾದರೂ ಸಹಾಯ ಮಾಡ್ತಾರೆ. ಹಾಗಾಗಿ ಒಂದು ಹ್ಯುಮ್ಯಾನಿಟಿಯಲ್ಲಿ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿ ಬದುಕಬೇಕು ಅನ್ನೋದೊಂದು ಇದೆ. ಸೊ ಅದೇ ಇದು ತಿಳಿಸ್ಕೊಡ್ತಾ ಇದೆ. ನೆಕ್ಸ್ಟ್, ದ ವಂಡರ್ಫುಲ್ ಬೌಲ್. ಇದು ಲೆಸನ್. ನಾನು ಲೆಸನನ್ನು ಮಾಡ್ತಾ ಇಲ್ಲ, ಡೈರೆಕ್ಟ್ ಕ್ವಶನ್ ಆನ್ಸರ್ಸನ್ನು ಕೊಡ್ತಾ ಇದ್ದಾನೆ ಬೇಗ. ಕ್ವಶನ್ ಆನ್ಸರ್ ಏನಂದರೆ ನೋಡಿ, ವಿಚ್ ಸೆಂಟೆನ್ಸ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಶೋಸ್ ದ ಫಿಲಮೆನ್ ಆ್ಯಂಡ್ ಬೋಸಿಸ್ ವರ್ ಪುವರ್? ಇವರಿಬ್ಬರು ತುಂಬ ಬಡವರು ಅಂತ ಯಾವ ಲೈನ್ ಈ ಪಾಠದಲ್ಲಿ ತೋರಿಸ್ತಾ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ದ ಓಲ್ಡ್ ಕಪ್ಪಲ್ ಅಂತ ಆಲ್ರೆಡಿ ಮೆನ್ಷನ್ ಇದೆ. ನೆಕ್ಸ್ಟ್ ಇಲ್ಲಿ, ದೇ ವರ್ಕ್ಡ್ ಹಾರ್ಡ್ ಇನ್ ದೇರ್ ಫಾರ್ಮ್ ಆ್ಯಂಡ್ ವೆರ್ ಏಬಲ್ ಟು ಗೆಟ್ ಅ ಫುಡ್ ಆ್ಯಸ್ ಮಚ್ ಆ್ಯಸ್ ದೇ ನೀಡೆಡ್. ಅಂದರೆ ಇವರು ಒಂದು ಓಲ್ಡ್ ಕಪ್ಪಲ್, ವೃದ್ಧ ದಂಪತಿಗಳು. ಅವರು ಗದ್ದೆಯಲ್ಲಿ ಕೆಲಸ ಮಾಡಿ
ಅವರು ಎಷ್ಟು ಅರ್ನ್ ಮಾಡ್ತಿದ್ರು ಅಂದರೆ ತಮಗೆ ಬೇಕಾದಷ್ಟು ತಮ್ಮ ಜೀವಿಸುವಂಥ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ನ್ ಮಾಡ್ತಿದ್ರು. ಆದ್ದರಿಂದ ನಾವು ಏನಂತ ಹೇಳ್ಬೋದು, ಇವರು ಪುವರ್ ಅಂತ ಹೇಳ್ಬೋದು. ಅದನ್ನೇ ಸೆಂಟೆನ್ಸ್ ಮಾಡಿ ಬರೆದಿದ್ದೇನೆ ನೋಡಿ. C1 ಫಸ್ಟ್ ಒನ್ ಆನ್ಸರ್. ದೇ ವರ್ಕ್ಡ್ ಹಾರ್ಡ್ ಆನ್ ದೇರ್ ಫಾರ್ಮ್ ಆ್ಯಂಡ್ ವೇರ್ ಓನ್ಲಿ ಏಬಲ್ ಟು ಗೆಟ್ as much food as they needed. This sentence shows that Philemon and Baucis were poor ಅನ್ನೋದು ಈ ಸೆಂಟೆನ್ಸ್ ಹೇಳುತ್ತೆ. ನೆಕ್ಸ್ಟ್, would any stranger who came to their house go without food? ಅವರ ಮನೆಗೆ ಯಾರಾದರೂ ಪರಿಚಿತರಲ್ಲದವರು, ಅಂದರೆ ಈಗ ಪರಿಚಿತರು ಬಂದರೆ ನಾವು ಕೊಡ್ತೇವಲ್ಲ, ಅನ್ನೋನು ಅಂದರೆ ನಮಗೆ ಪರಿಚಯ ಇಲ್ಲ ಅಂದರೆ ಈ ಪಾಠದಲ್ಲಿ ಆಯಿತಾ, ಈ ಪಾಠದಲ್ಲಿ ಅವರಿಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪರಿಚಿತವಿಲ್ಲದವರು ಬಂದಾಗ ಅವರು ಹಾಗೆ ಕಳಿಸ್ತಾರಾ ಅಂತ ಕೇಳಿದ್ದಾರೆ. ನೋ, ದೇ ವುಡ್ ನೆವರ್ ಲೆಟ್ ಎನಿ ಸ್ಟ್ರೇಂಜರ್ ಹೂ ಕೇಮ್ ಟು ದೇರ್ ಡೋರ್ಸ್ ಗೋ ವಿತೌಟ್ ಫುಡ್. ಇದು ಸೆಕೆಂಡ್ ಒನ್ನಿಗೆ ಆನ್ಸರ್. ಥರ್ಡ್ ಒನ್ ನೋಡಿ, ವೈ ಡಿಡ್ ದ ಡಾಗ್ಸ್ ಬಾರ್ಕ್? ನಾಯಿಗಳು ಯಾಕೆ ಕೂಗಿದವು ಅಂತ. ದ ಡಾಗ್ಸ್ ಬಾರ್ಕ್ಡ್ ಆ್ಯಸ್ ದ ಬಾಯ್ಸ್ ಶುಡ್ ಅಟ್ ಟೂ ಸ್ಟ್ರೇಂಜರ್ ಹೂ ಎಂಟರ್ ದ ವಿಲೇಜ್. ಅಂದರೆ ಬಾಯ್ಸ್ ಇಲ್ಲಿದೆ ನೋಡಿ, ಯಾಕೆ ನಾಯಿಗಳು ಶೌಟ್ ಮಾಡ್ತವೆ ಅಂತ ಕೇಳಿದ್ದಾರೆ. ದ ಡಾಗ್ಸ್ ಬಾರ್ಕ್ಡ್, ಇಲ್ಲಿ ನೋಡಿ ಇಲ್ಲಿದೆ. Suddenly they heard the barking of the dogs shouting at the two boys in the village. ಇಬ್ಬರು ಟೂ ಸ್ಟ್ರೇಂಜರ್ಸ್ ಹೂ ಎಂಟರ್ ದ ವಿಲೇಜ್. ನಮ್ಮ ಮನೆಗೆ ಬೇರೆ ಯಾರಾದರೂ ಬಂದರೆ ನಾಯಿಗಳು ಬೊಗಳ್ತಾವಲ್ಲ, ಅದೇ ರೀತಿ. ಸೊ ಥರ್ಡ್ ಆನ್ಸರ್, ದ ಡಾಗ್ಸ್ ಬಾರ್ಕ್ ಆ್ಯಸ್ ದ ಬಾಯ್ಸ್ ಎಂಟರ್ಡ್ ದ ವಿಲೇಜ್. ನೆಕ್ಸ್ಟ್, ವಾಟ್ ಮೇಡ್ ಫಿಲಮನ್ ಸೇ ದ್ಯಾಟ್ ಬಾಯ್ಸ್ ವರ್ ಬ್ಯಾಡ್? ದ ಬಾಯ್ಸ್ ವರ್ ಬ್ಯಾಡ್, ಯಾಕೆ? The boys ill-treat the stranger, so Philemon said that the boys were bad. The boys ill-treat the stranger, so the Philemon said, the boys were bad. Next, illide, check your understanding. Why did Baucis feel that strangers should have come earlier? ಈ ಗೆಸ್ಟ್ ಏನಿದ್ರಲ್ಲ ಗೊತ್ತಿಲ್ಲದವರು, ಅವರು ಬೇಗ ಬರಬೇಕಿತ್ತು ಅಂತ ಇವರು ಅನಿಸಿದ್ರು. ಯಾಕಂದರೆ ಫಿಲಮನ್ ಆ್ಯಂಡ್ ಬೌಸಿಸ್ ಹ್ಯಾಡ್ ಫಿನಿಶ್ಡ್ ದರ್ ಸಫರ್ just before the stranger's arrival, so Baucis felt that if the stranger had come earlier, they could have shared their food with them. ಅಂದರೆ ಇವರ ಡಿನ್ನರನ್ನು ಸ್ವಲ್ಪ ಹೊತ್ತಿಗೆ ಮುಂಚೆ ಅಷ್ಟೇ ಮುಗಿಸಿದ್ರು. ಆದ್ದರಿಂದ ಇವ್ರು ಸ್ವಲ್ಪ ಮುಂಚೆ ಬಂದಿದ್ದರೆ ಇವ್ರ ಜೊತೆನೇ ನಾವು ನಮ್ಮ ಆಹಾರವನ್ನು ಶೇರ್ ಮಾಡಿ ತಿನ್ಬೋದಿತ್ತು ಅಂತ ಅವರ ಭಾವನೆಯಿಂದ ಈ ರೀತಿಯಾಗಿ ಹೇಳ್ತಾರೆ. ಇದು ಫಸ್ಟ್ ಒನ್ ಆನ್ಸರ್. ನೆಕ್ಸ್ಟ್, ಸೆಕೆಂಡ್ ಒನ್ ಕ್ವಶನ್ ಏನಿದೆ, ವಾಟ್ ವೇರ್ ದ ಸ್ಟ್ರೇಂಜರ್ ಪ್ಲೀಸ್ಡ್ ವಿತ್? ದ ಸ್ಟ್ರೇಂಜರ್ಸ್ ವರ್ ಪ್ಲೀಸ್ಡ್ ವಿತ್ ದೇರ್ hospitality and their kindness. A small bowl of a milk to drink was a feast for them. ಇದು ಸೆಕೆಂಡ್ ಒನ್ನಿನ ಆನ್ಸರ್. ಥರ್ಡ್ ಒನ್ ಏನಿದೆ ಅಂದರೆ, ವಾಟ್ ಮೇಡ್ ಬೌಸಿಸ್ ಎಸ್ಟಾನಿಶ್ಡ್ ಅಂದರೆ ಸರ್ಪ್ರೈಸ್, ಆಶ್ಚರ್ಯಗೊಳ್ಳುವುದು. ಅಂಥದ್ದೇನಾಯಿತು ಅಂದರೆ ನೋಡಿ, ಇದು ಸ್ವಲ್ಪ ದೊಡ್ಡ ಇದೆ ಆನ್ಸರ್. Baucis poured the milk from the bowl into 2 cups and placed them before the guests. They drank the milk and later one of them asked for some more. Baucis said, there is hardly a drop left in the bowl. The guests took the bowl and said, there is a milk in this bowl as much as they want. They filled their cups again from the bowl. Baucis was astonished and hardly believed her eyes. She told her husband that these guests were not ordinary men. ಏನಾಗ್ತದೆ ಅಂದರೆ, ಇವರ ಬಳಿ ಇದ್ದಂಥ ಹಾಲನ್ನು 2 ಕಪ್ಪಲ್ಲಿ ಗೆಸ್ಟ್ ಆದವರಿಗೆ ಹಾಕಿ ಕೊಡ್ತಾರೆ. ಅವರು ಅದು ಕುಡಿದ ನಂತರ ಅವರಲ್ಲಿ ಒಬ್ಬನು ಏನಂತ ಕೇಳ್ತಾನೆ, ಇನ್ನೂ ಸ್ವಲ್ಪ ಬೇಕು ಅಂತ ಕೇಳಿದಾಗ ಅಲ್ಲಿ ಹಾರ್ಡ್ಲಿ ಸ್ವಲ್ಪ ಡ್ರಾಪ್ಸ್ ಅಷ್ಟೇ ಇರ್ತದೆ. ಆ ಬೌಲನ್ನು ತಗೊಳ್ತಾನೆ. ಅದು ತನ್ನಿಂತಾನೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಫಿಲ್ ಆಗ್ತದೆ. ಒಂದು ಡ್ರಾಪಿಂದ ಫುಲ್ ಬೌಲ್ ಫಿಲ್ ಆಗ್ತದಲ್ಲ, ಅದನ್ನು ನೋಡಿ ಬಾಸಿಸ್ ಏನಾಗ್ತಾರೆ, ಸರ್ಪ್ರೈಸ್ ಆಗ್ತಾರೆ. ಅವಳ ಗಂಡನಾದ ಫಿಲಮನಿಗೆ ಹೇಳ್ತಾಳೆ, ಇವರ ಆರ್ಡಿನರಿ ಮೆನ್ ಅಲ್ಲ, ಸಾಮಾನ್ಯರಲ್ಲ ಅಂತ ಹೇಳ್ತಾಳೆ. ಸೊ ಥರ್ಡ್ ಒನ್ ಆನ್ಸರ್ ಇದು, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ ಏನಿದೆ, ಟುಗೆದರ್ ದ ಕಪಲ್ ಡಿಸೈಡೆಡ್ ದ್ಯಾಟ್ ಸ್ಟ್ರೇಂಜರ್ಸ್ ವರ್ ಏಂಜಲ್ಸ್ ಫ್ರಮ್ ಹೆವನ್. ಇಲ್ಲಿ ನೋಡಿ, ಇಲ್ಲಿ ಆನ್ಸರ್ ಇದೆ, ಏಂಜಲ್ಸ್ ಫ್ರಮ್ ಹೆವನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದು. ಸೊ
ಇಲ್ಲಿಗೆ ಸೆಕ್ಯೂರ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ ಡೈರೆಕ್ಟ್ ವೊಕ್ಯಾಬ್ಯುಲರಿಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ಬ್ರ್ಯಾಕೆಟ್. ಇಲ್ಲಿ ಬ್ರ್ಯಾಕೆಟಲ್ಲಿ ನಿಮಗೆ ವರ್ಡ್ಸ್ ಕೊಟ್ಟಿದ್ದಾರನ್ನ ಅದನ್ನು ಫಿಲ್ ಮಾಡಿದರೆ ಸಾಕು. ದ ನೇಬರ್ಸ್ ಆಲ್ಸೋ ಸಾ ದ ಮೆನ್ ಇನ್ ರೆಡ್ ಕ್ಲೋತ್ಸ್ ಬಟ್ ದೇ ಡಿಡ್ ನಾಟ್ ರಿಯಲೈಸ್ ದೇ ನೀಡ್ ಶೆಲ್ಟರ್. ಸೊ ಇಲ್ಲಿ ಆನ್ಸರ್ ಶೆಲ್ಟರ್. From where their cottage was, they could not see the dogs properly. Only Moses, whose house was on the mount, idu answer, could see boys ill-treat the stranger. Philemon and Moses were astonished at the behavior of the boys. The boys hooted, ನೋಡಿ HOOTED, till they were out of their breath. So idu answer. ನೆಕ್ಸ್ಟ್ ಒನ್, ರೀಡ್ ದ ಫಾಲೋವಿಂಗ್ ಸೆಂಟೆನ್ಸ್. ಅಂದರೆ ಅಪೋಸಿಟ್ ವರ್ಡನ್ನು ಬರಿಬೇಕು. ಈ ಅಂಡರ್ಲೈನ್ ಮಾಡಿದಾರಲ್ಲ ಆ ವರ್ಡಿನ ಅಪೋಸಿಟ್ ಇಲ್ಲಿ ಡ್ಯಾಶ್ ಕೊಟ್ಟಲ್ಲಿ ಬರೆದ್ರೆ ಆಯಿತು. ಇಲ್ಲಿ ಕಂಫರ್ಟೇಬಲ್ನ ಅಪೋಸಿಟ್ ಅನ್ಕಂಫರ್ಟೇಬಲ್, ಲೇಟ್ ಅಪೋಸಿಟ್ ಅರ್ಲಿ, ಆರ್ಡಿನರಿ ಅಪೋಸಿಟ್ ಸ್ಪೆಷಲ್, ಹ್ಯಾಪಿ ಅಪೋಸಿಟ್ ಅನ್ಹ್ಯಾಪಿ ಕೂಡ ಆಗ್ತದೆ, ಮತ್ತು ಸ್ಯಾಡ್ ಕೂಡ ಆಗ್ತದೆ. ಇಲ್ಲಿ ಒಂದು ವೈ ಮಿಸ್ ಆಗಿದೆ ಆಯಿತಾ, ಅನ್ಹ್ಯಾಪಿ. ನೆಕ್ಸ್ಟ್, ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫನ್ನು ಓದಿ ಅಂತ ಹೇಳಿದ್ದಾರೆ. ರೆಕಗ್ನೈಸ್ ದ ವರ್ಡ್ಸ್ ಯು ಆರ್ ಫ್ಯಾಮಿಲಿಯರ್ ವಿತ್ ಆ್ಯಂಡ್ ಮೇಕ್ ಸೆಂಟೆನ್ಸ್ ಆಫ್ ಯುವರ್ ಓನ್. ಇಲ್ಲಿ ಕೆಲವೊಂದು ವರ್ಡ್ಸ್ ಇದೆ ಅಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನಮ್ಮದೇ ಆದಂತಹ ಸ್ವಂತ ವಾಕ್ಯವನ್ನು ಮಾಡಿ ಅಂತ ಹೇಳಿದ್ದಾರೆ ಈ ಪ್ಯಾರಾಗ್ರಾಫನ್ನು ಓದಿದ ನಂತರ. ಸೊ ನಾನು ಮಾಡಿದ್ದೇನೆ ಇಲ್ಲಿ ನೋಡಿ. ಫಸ್ಟ್ ಒನ್ ಅವರೇ ಮಾಡಿಕೊಟ್ಟಿದ್ದಾರೆ ಹೂಟಿಗೆ. ದ ಪ್ಯಾಸೆಂಜರ್ ಹರ್ಡ್ ದ ಹೂಟ್ ಆಫ್ ದ ಟ್ರೈನ್ ಫ್ರಮ್ ದ ಸ್ಟೇಷನ್. ನೆಕ್ಸ್ಟ್ ನಾನು ಮಾಡಿದ್ದೇನೆ ನೋಡಿ 6 ವಾಕ್ಯವನ್ನು. ಐ ಫೌಂಡ್ ಸಮ್ ಸ್ಟ್ರೇಂಜರ್ಸ್ ಇನ್ ಮೈ ಫಾರ್ಮ್ ಹೌಸ್. ವಿ ಶುಡ್ ರೆಸ್ಪೆಕ್ಟ್ ಅವರ್ ಎಲ್ಡರ್ಸ್. ಐ ವಿಶ್ ಮೈ ಸನ್ ಹಾರ್ಟ್ಲಿ ಆನ್ ಹೀಸ್ ಬರ್ತ್ಡೇ. ಆಮೇಲೆ ಹಾಸ್ಪಿಟಾಲಿಟಿ ಈಸ್ ಅ ವರ್ಚ್ಯೂ. ಮೈ ಫ್ರೆಂಡ್ ವಾಸ್ ಅಸ್ಟಾನಿಶ್ ಟು ಗೆಟ್ ₹25,000 ಆ್ಯಸ್ ಹೀಸ್ ಸ್ಯಾಲರಿ. ವಿ ಶುಡ್ ಟ್ರೀಟ್ ಅವರ್ ಗೆಸ್ಟ್ಸ್ ಕೈಂಡ್ಲಿ. ಸೊ ಇದು 6 ಪದಗಳನ್ನು ಬಳಸಿ ಪ್ಯಾರಾಗ್ರಾಫಲ್ಲಿ ಇದ್ದಂಥದ್ದನ್ನು ನಾನಿಲ್ಲಿ ಸ್ವಂತ ವಾಕ್ಯವನ್ನು ಮಾಡಿದ್ದೇನೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಫುಲ್, ಏಬಲ್, ಎಲ್ಲಿ ನೆಸಸರಿ ಇದೆಲ್ಲ, ಐಯಾನ್, ಈ ಥರ ವರ್ಡ್ಸನ್ನು ಆ್ಯಡ್ ಮಾಡಿ ಒಂದು ಮೀನಿಂಗ್ಫುಲ್ ಆದ ವರ್ಡನ್ನು ಮಾಡಬೇಕು. ಈಗ ನೋಡಿ, ಜಾಯ್ಗೆ ಜಾಯ್ಫುಲ್, ವಂಡರ್ ವಂಡರ್ಫುಲ್, ಡಿಕ್ಟೇಟ್ ಡಿಕ್ಟೇಷನ್, ಕಂಫರ್ಟ್ ಕಂಫರ್ಟೇಬಲ್, ಹೋಪ್ ಹೋಪ್ಫುಲ್, ಸಕ್ಸಸ್ ಸಕ್ಸಸ್ಫುಲ್, ಪೊಸೆಸ್ ಪೊಸೆಷನ್, ಆಮೇಲೆ ಕಾನ್ಸಂಟ್ರೇಟ್ ಕಾನ್ಸಂಟ್ರೇಷನ್, ಆನರ್ ಆನರೇಬಲ್, ಮೆಡಿಕೇಟ್ ಮೆಡಿಕೇಷನ್. ಇಲ್ಲಿ ಕಾಣ್ತದೆ ನಿಮಗೆ ನೋಡಿ, ಇಲ್ಲಿ ಬರೆದಿದ್ದೇನೆ. ಸೊ ನೋಟ್ ಮಾಡ್ಕೊಳ್ಳಿ, ಇಷ್ಟು ನೋಡಿ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಕ್ವಶನ್ ಆನ್ಸರ್ಸ್. C2 ಅಲ್ಲಿ ಡಿಸ್ಕಸ್ ದ ಆನ್ಸರ್ ವಿತ್ ಯುವರ್ ಪಾರ್ಟ್ನರ್ ಗ್ರೂಪ್ ಆ್ಯಂಡ್ ರೈಟ್ ದೆಮ್. ಅದು ನಾನು ಬರೆದಿದ್ದೇನೆ ನೋಡಿ. ಏನಿದೆ, ಡಿಸ್ಕ್ರೈಬ್ ದ ಹಾಸ್ಪಿಟಾಲಿಟಿ ಆಫ್ ದ ಓಲ್ಡ್ ಕಪಲ್ ಪಿಕ್ಕಿಂಗ್ ಔಟ್ ಅಟ್ ಲೀಸ್ಟ್ 2 ಎಕ್ಸಾಂಪಲ್ಸ್. ಅಂದರೆ ನೀವು ಸೇಮ್ ಆನ್ಸರ್ಸ್ ಎಲ್ಲ ಸೇಮ್, ಸ್ವಲ್ಪ ಇದು ರಿಲೇಟೆಡ್ ಆಗಿ ಬರೆದ್ರೆ ಆಯಿತು. ಇಲ್ಲಿ ನೋಡಿ, ದ ಓಲ್ಡ್ ಕಪಲ್ ಟ್ರೀಟೆಡ್ their guests with a kind words and welcomed them heartily, though they were in a hut on a mount. They offered the milk they had with the humble request, and they talked very politely with them. This shows the very good hospitality of the old couple. Next, what makes Bosses think that the strangers were not ordinary people? ಸೊ ಇದು ಕೂಡ ಸೇಮ್, ಈಗ ಜಸ್ಟ್ ನಾನು ಆನ್ಸರನ್ನು ಹೇಳಿದ್ದೆ ಅಲ್ಲ, ಅದೇ ರೀತಿ ಸ್ವಲ್ಪ ಚೇಂಜ್ ಮಾಡಿ ಬರೆದಿದ್ದೇನೆ ನೋಡಿ, ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀವು ಬೇಕಾದರೆ ಪಾಸ್ ಮಾಡಿ ಮಾಡ್ಕೊಳ್ಳಿ, ಅಂದರೆ ನಾನು ಮತ್ತೆ ರಿಪೀಟಾಗಿ ಓದೋದಿಲ್ಲ, ಬಿಕಾಸ್ ನಾನೀಗ ಜಸ್ಟ್ ಹೇಳಿದ ಆನ್ಸರೇ ಸೇಮ್ ಅದು. ಸೊ ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್. ನೆಕ್ಸ್ಟ್ ಥರ್ಡ್ ಇಲ್ಲಿದೆ ನೋಡಿ, ಥರ್ಡ್ ಒನ್ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಆಗ್ತದೆ. ಥರ್ಡ್ ಒನ್ ಏನಿದೆ ಅಂದರೆ, ವಾಟ್ ಡಿಡ್ ದ ಸ್ಟ್ರೇಂಜರ್ಸ್ ಟೆಲ್ ಫಿಲೋಮೆನ್ ಆ್ಯಂಡ್ ಹೀಸ್ ವೈಫ್ ಬಿಫೋರ್ ಗೋಯಿಂಗ್ ಅವೇ. ಅವರಿಬ್ಬರು ಹೊರಡುವ ಮುಂಚೆ ಏನಂತ ಒಂದು ಹೇಳಿದರು ಅಂತ ಕೇಳಿದ್ದಾರೆ. ದ ಸ್ಟ್ರೇಂಜರ್ಸ್ ಬಿಫೋರ್ ಗೋಯಿಂಗ್ ಅವೇ ಟೋಲ್ಡ್ ಬೋತ್ ಫಿಲೋಮೆನ್ ಆ್ಯಂಡ್ ಬಾಸಸ್, ವಿ ಆರ್ ಗಾಡ್ ಮೆಸೆಂಜರ್ಸ್, ವಿ ಆರ್ ಮಚ್ ಪ್ಲೀಸ್ಡ್ ವಿತ್ ಅ ಕೈಂಡ್ನೆಸ್, ಆಸ್ಕ್ ಎನಿಥಿಂಗ್ ಯು ಲೈಕ್, ಯು ಶೆಲ್ ಹ್ಯಾವ್ ಇಟ್. When they express their desire to die together, be it so, replied angels, there is your home, live in it as long as you desire and come to heaven together. ಅಂದರೆ ಇಷ್ಟೆಲ್ಲ ಟ್ರೀಟ್ ಮಾಡಿದ್ದು ಅವರೊಂದು ಅಂದರೆ
ಈ ದೇವರ ಮೆಸೆಂಜರ್ಸ್ ಅಂತ ಹೇಳ್ತಾರಲ್ಲ ಅವರಿಗಾಗಿತ್ತು. ಅವರು ನಿಮಗೇನು ಬೇಕಂತ ಕೇಳಿ ಅಂತ ಕೇಳ್ತಾರೆ. ಆವಾಗ ಇವರಿಬ್ಬರು ಗಂಡ ಹೆಂಡತಿ ಏನು ಹೇಳ್ತಾರೆ ಅಂದರೆ ಕಪಲ್ಸ್, ನಾವಿಬ್ಬರು ಒಟ್ಟಿಗೆ ಸಾಯಲು ಬಯಸ್ತೇವೆ ಅಂತ ಹೇಳ್ತಾರೆ. ಆಗ ಹಾಗೆ ಆಗಲಿ, ಅಲ್ಲಿ ನಿಮ್ಮ ಮನೆ ಇದೆ, ನಿಮಗೆ ಯಾವಾಗ ಅಂದರೆ ಸಾವು ಬೇಕು ಅನಿಸೋದು ಆವಾಗ ನೀವು ಬರ್ಬೋದು ಸ್ವರ್ಗಕ್ಕೆ ಅಂತ ಹೇಳ್ತಾರೆ. ಸೊ ಥರ್ಡ್ ಒನ್ ಆನ್ಸರ್ ಇದು ನೋಡಿ. ಫಸ್ಟು ಸೆಕೆಂಡ್ ತೋರಿಸ್ತಾ ಇದ್ದೇನೆ, ನೆಕ್ಸ್ಟ್ ಇದು ಥರ್ಡ್ ಒನ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ C3 ಏನಿದೆ ಅಂದರೆ, ವುಡ್ ಫಿಲಮೆನ್ ಆ್ಯಂಡ್ ಬೌಸಿಸ್ ಟ್ರೀಟ್ ಎನಿ ಟೂ ಸ್ಟ್ರೇಂಜರ್ಸ್ ಇನ್ ದ ಸೇಮ್ ವೇ? ಎಸ್, ದೇ ವೇರ್ ವೆರಿ ಕೈಂಡ್ ಆ್ಯಂಡ್ ಹಾಸ್ಪಿಟೇಬಲ್. ದೇ ವುಡ್ ನೆವರ್ ಲೆಟ್ ಮಿಸ್ ಆಗಿದೆ, ಸಾರಿ, ನೆವರ್ ಲೆಟ್ ಎನಿ ಸ್ಟ್ರೇಂಜರ್ ಹೂ ಕೇಮ್ ಟು ದೇರ್ ಡೋರ್ಸ್ ಗೋ ವಿತೌಟ್ ಫುಡ್. ದೇ ವೆಲ್ಕಮ್ ದೇರ್ ಗೆಸ್ಟಸ್ ವಿತ್ ಜಾಯ್ ಆ್ಯಂಡ್ ಶೇರ್ ದೇರ್ ಓನ್ ಮೀಲ್ ವಿತ್ ದೆಮ್. ಸೊ C3 ಫಸ್ಟ್ ಒನ್ ಆನ್ಸರ್ ಇದು. ನೆಕ್ಸ್ಟ್ ಸೆಕೆಂಡ್ ಇದು ಗಾಡ್ಸ್ ಮೆಸೆಂಜರ್ಸ್, ವೈ ಡಿಡ್ ಗಾಡ್ಸ್ ಮೆಸೆಂಜರ್ಸ್ ಕಮ್ ಟು ದ ವಿಲೇಜ್? ಸೊ ಇದು ಸೆಕೆಂಡ್ ಒನ್ ನೋಡಿ. C4ಅಲ್ಲಿ ಇದು ಒಂಥರ ಯಾರು ಯಾರಿಗೆ ಹೇಳಿದರು ಅಂತ ಕನ್ನಡದಲ್ಲೆಲ್ಲ ಹೇಳ್ತೇವಲ್ಲ ಅದು. ಫಸ್ಟ್ ಒನ್ ಎ, ದಿಸ್ ಲೈನ್ ಈಸ್ ಟೇಕನ್ ಫ್ರಮ್ ದ ಲೆಸನ್ ದ ವಂಡರ್ಫುಲ್ ಬೌಲ್. ದ ಲೇಡಿ ವಾಸ್ ಬಾಸಿಸ್ ವೈಫ್ ಆಫ್ ಫಿಲಮೆನ್. ನೋಡಿ. ಸಿ, ವೆನ್ ದ ಬಾಸಿಸ್ ಸೆಡ್ ದಟ್ ಇಫ್ ದ ಸ್ಟ್ರೇಂಜರ್ ವುಡ್ ಹ್ಯಾವ್ ಕಮ್ a little earlier they could share their suffer at that moment, the speaker said the above lines. ನಾನು ಫಾಸ್ಟ್ ಮಾಡ್ತಾ ಇದ್ದೇನೆ, ವಿಡಿಯೋ ಲಾಂಗ್ ಆದರೆ ಮತ್ತೆ ಬೋರ್ ಆಗ್ತದೆ ಅಲ್ಲ, ಸೊ ಅದಕ್ಕೆ. ಸೊ ಇದು C4ನ ಕಂಪ್ಲೀಟ್ ಆನ್ಸರ್ ನೋಟ್ ಮಾಡ್ಕೊಳ್ಳಿ, ಬೇಕಿದ್ರೆ ಪಾಸ್ ಮಾಡಿಕೊಂಡು ಬೇಕಾದರೂ ನೋಡಿ. ಸೊ ಇದು ಆನ್ಸರ್, ಮತ್ತು ನಾನು ಲಾಸ್ಟಲ್ಲಿ ಎಲ್ಲೂ ಹಾಕೋದಿಲ್ಲ, ಈಗ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಜೀವನಿಗೆ ಡೈರೆಕ್ಟ್ ಹೋಗುವ. ಇಲ್ಲಿ ನಿಮಗೆ ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ಲ ಎಂಡಲ್ಲಿ, ಇದನ್ನು ಇಲ್ಲಿ ಫಿಲ್ ಮಾಡಲಿಕ್ಕೆ, ಮತ್ತು ಇಲ್ಲಿ ನಿಮಗೆ ಅಂದರೆ ಲೌಡ್ ಅಂತ ವರ್ಡ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿಂದ ಅಲ್ಲಿ ತೆಗೆದು ಹಾಕಲಿಕ್ಕೆ. ಇನ್ನು ಲೌಡ್ಲಿ, ಬ್ರೇವ್ಲಿ, ವೆಲ್, ಸ್ಲೋಲಿ, ಕರೆಕ್ಟ್ಲಿ, ಇದು ಹೆವಿಲಿ, ಸಾಫ್ಟ್ಲಿ, ಆಮೇಲೆ ಇದು ಆ್ಯಂಗ್ರಿಲಿ, ಕರೇಜಿಯಸ್ಲಿ, ಫಾಸ್ಟ್. ಇದು ಜೀವನನ ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ಇಲ್ಲಿ ರೀರೈಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಎಡ್ಜೆಕ್ಟಿವ್ ಫಾರ್ಮ್ಸ್ ಆಫ್ ದ ವರ್ಡ್ ಅಂಡರ್ಲೈನ್ಡ್ ಅಂತ ಇದೆ. ಭುವನ ಫೆಡ್ ದ ಪಪ್ಪಿ ಲವಿಂಗ್ಲಿ, ಈ LY ಎಲ್ಲ ಇದ್ದದ್ದು ತೆಗೆದು ಒಂದು ಸೆಂಟೆನ್ಸ್ ಮಾಡಬೇಕು. ಭುವನ ಫೆಡ್ ದ ಪಪ್ಪಿ ಲವ್. ಆಮೇಲೆ ದೇ ಈಸಿಲಿ ಸಾಲ್ವ್ ದ ಸಮ್, ದೇ ಸಾಲ್ವ್ ದ ಸಮ್ ವಿತ್ ದ ಎಸ್. ಅಂದರೆ ಎರಡು ಸೆಂಟೆನ್ಸ್ ಮೀನಿಂಗ್ ಒಂದೇ, ಸ್ವಲ್ಪ ಫಾರ್ಮನ್ನು ಚೇಂಜ್ ಮಾಡಬೇಕು. ವಿಜಯ ಸ್ಯಾಂಗ್ ಮೆಲೋಡಿಯಸ್ಲಿ, ವಿಜಯ ಸ್ಯಾಂಗ್ ದ ಸಾಂಗ್ ವಿತ್ ಮೆಲೋಡಿ. ಆಮೇಲೆ ಪ್ರಮೋದ್ ರೈಟ್ಸ್ ನೀಟ್ಲಿ, ಪ್ರಮೋದ್ ಹ್ಯಾಸ್ ನೀಟ್ ಹ್ಯಾಂಡ್ ರೈಟಿಂಗ್. ರಹೀಮ್ ಆಲ್ವೇಸ್ ಸ್ಪೀಕ್ಸ್ ಕಾಮ್ಲಿ, ರಹೀಮ್ ಆಲ್ವೇಸ್ ಸ್ಪೀಕ್ಸ್ ಇನ್ ಅ ಕಾಮ್ ಮ್ಯಾನರ್. ಇದು ಆನ್ಸರ್ಸ್ ನೋಡಿ. ನೆಕ್ಸ್ಟ್ ಇಲ್ಲಿ ಲಿಟರ್ ಅಂತ ಕೊಟ್ಟಿದ್ದಾರೆ. ಆರಿನ AR, ER, OR, IE, EI ಹೀಗೆ ಯೂಸ್ ಮಾಡಿ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನೋಡಿ, ಲಿಟ್ರೇಚರ್, ಸಿಂಗ್ಯುಲರ್, ಬರ್ಗ್ಲರ್, ಕ್ಯಾಲೆಂಡರ್. ಆಮೇಲೆ ಇಲ್ಲಿ ಕನ್ಸಿಡರ್, ಹಾರರ್, ಇಂಟೀರಿಯರ್, ಬಿವೇರ್, ಆಮೇಲೆ ಸೆಂಟರ್, ಗ್ರಾಮರ್, ರೆಸಿಪ್ಟ್, ಬಿಲೀವ್, ಗ್ರೀವ್, ಕನ್ಸೀವ್. ಇದು ಏನಂದರೆ ಹಿಂಟ್ ಕೊಟ್ಟಿದ್ದಾರೆ 1 2 3 ಮತ್ತು ABC. ಹಿಂಟ್ ಪ್ರಕಾರ ನೀವು ತುಂಬಿದರೆ ಆಯಿತು. ಪ್ರಿನ್ಸಿಪಲ್, ಡೈರಿ, ವೀಕ್ ನೋಡಿ, ಹೆಡ್ ಆಫ್ ದ ಕಾಲೇಜ್ ಆರ್ ಸ್ಕೂಲ್ ಅಂದರೆ ಪ್ರಿನ್ಸಿಪಲ್, ಅ ರೂಲ್ ಆರ್ ಅ ಲಾ ಅಂದರೆ ಪ್ರಿನ್ಸಿಪಲ್. ವೀಕ್, ಡಿಯರ್, DEAR, ಇದು DEER. ಸೊ ಇದು ಬಂದು ಆನ್ಸರ್ಸ್ ನೋಡಿ, ಕ್ಲಿಯರ್ ಆಗಿ. ನೆಕ್ಸ್ಟ್ ಇಲ್ಲಿ ಅಂದರೆ ಇದೆಲ್ಲ ಹಿಂಟ್. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಸಮ್ ಇನ್ಸಿಡೆಂಟ್ ಫ್ರಮ್ ದ ಸ್ಟೋರಿ ಆರ್ ಗಿವನ್ ಇನ್ ದ ಸೆಂಟೆನ್ಸ್. ಜಂಬಲ್ಡ್ ಆಗಿದೆ, ಕರೆಕ್ಟಾಗಿ ನೀವು ಬರೆದ್ರೆ ಆಯಿತು. ಇದು ಫ್ರಮ್ ಸ್ಟೋರಿ ಇಟ್ ಸೆಲ್ಫ್. ಫಸ್ಟ್ ಒನ್, ದ ರೇಜ್ ಸ್ಟ್ರೇಂಜರ್ಸ್ ಟು ಮೀಟ್ ವೆಂಟ್ ಡೌನ್ ಅಂದರೆ ಜಂಬಲ್ಡ್ ಆಗಿದೆ. ಕರೆಕ್ಟ್ ಆನ್ಸರ್, ಫಿಲಮೆನ್ ವೆಂಟ್ ಡೌನ್ ಟು ಮೀಟ್ ದ ರೇಗ್ಡ್ ಸ್ಟ್ರೇಂಜರ್ಸ್. ನೆಕ್ಸ್ಟ್, he asked bosses to find some food for them. B. C.
ಸಾರಿ ಒಂದು ಮಿಸ್ ಆಗಿದೆ ಅಲ್ಲಿ. ದೇ ವೆಲ್ಕಮ್ ದ ಗೆಸ್ಟ್ಸ್ ವಿತ್ ಜಾಯ್. ದೇ ವೆಲ್ಕಮ್ ದ ಗೆಸ್ಟ್ಸ್ ವಿತ್ ಜಾಯ್. ನೆಕ್ಸ್ಟ್ ಡಿ, ದೇರ್ ಈಸ್ ಅ ಮಿಲ್ಕ್ ಇನ್ ದಿಸ್ ಬೌಲ್ ಆ್ಯಸ್ ಮಚ್ ಆ್ಯಸ್ ವಿ ವಾಂಟ್. ನೆಕ್ಸ್ಟ್ ಇಲ್ಲಿ ಬರೆದಿದ್ದೇನೆ, ಲೀವ್ ಇನ್ ಇಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಡಿಸೈರ್ಡ್ ಆ್ಯಂಡ್ ಯು ಕಮ್ ಟು ಹೆವನ್ ಟುಗೆದರ್. ಎಫ್ ಇಲ್ಲಿದೆ. ಪೋಸಿಸ್ ಪ್ಲೇಸ್ಡ್ ಎ ಸ್ಮಾಲ್ ಬೌಲ್ ಆಫ್ ಮಿಲ್ಕ್ ಆನ್ ದ ಟೇಬಲ್. ಸೊ ಇದಾಗಿತ್ತು ಈ ಕಂಪ್ಲೀಟ್ ವಿಡಿಯೋ. ನೆಕ್ಸ್ಟು ಇದನ್ನು ಮಾಡ್ತೇನೆ ಪೋಯಮ್ಮ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಯಾರಿಗೆಲ್ಲ ಈ ವಿಡಿಯೋ ನೀಡಿದೆ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಲೆಸನ್ ತುಂಬ ಲಾಂಗ್ ಇರೋದ್ರಿಂದ ಆನ್ಸರ್ ಕೂಡ ಲಾಂಗ್ ಇತ್ತು, 20 ಮಿನಿಟ್ಸ್ ವಿಡಿಯೋ ಇತ್ತು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.